ಬಳ್ಳಾರಿ ಜಿಲ್ಲೆಯಾದ್ಯಂತ ಬರದ ಛಾಯೆ ಆವರಿಸಿದೆ. ಒಂದು ಕಾಲದಲ್ಲಿ ಕೆಂಪು ಚಿನ್ನ ಎಂದೇ ಕರೆಯಲ್ಪಡ್ತಾ ಇದ್ದಂತ ಮೆಣಸಿನಕಾಯಿ ಈಗ ರೈತರ ಕಣ್ಣೀರಿಗೆ ಕಾರಣವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಸಸಿ ನೀರಿಲ್ಲದೆ ಒಣಗ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಭೀಕರ ಬರ, ಅನ್ನದಾತರು ಕಂಗಾಲು, ರೈತರಿಗೆ ಕಣ್ಣೀರು ತರಿಸುತ್ತಿರುವ ಕೆಂಪು ಚಿನ್ನ. ಮಳೆಯೂ ಇಲ್ಲ, ಕಾಲುವೆ ನೀರೂ ಇಲ್ಲ. 45 ದಿನಗಳಲ್ಲಿ ನಾಟಿ ಮಾಡಬೇಕಾಗಿದ್ದ ಮೆಣಸಿನಕಾಯಿ ಸಸಿ ಇದೀಗ ಅವಧಿ ಮೀರುವಂತ ಹಂತದಲ್ಲಿದೆ. ಹೌದು, 1.5 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿ ಸಸಿ ಬೆಳೆದ ರೈತರಿಗೆ ಈಗ ಮಾಡಿದ್ದೆಲ್ಲ ಲಾಸ್ ಆಗುವ ಭೀತಿ ಇದೆ. ಸಸಿಗಾಗಿಯೇ ಹೊಲ ಬಾಡಿಗೆ ಪಡೆದ ರೈತರು ಈಗ ಸಾಲದ ಸುಳಿಗೆ ಸಿಲುಕಿಕೊಂಡಿದ್ದಾರೆ. ಮೆಣಸಿನಕಾಯಿ ಬೆಳೆ ನಂಬಿ 2 ಲಕ್ಷ ಸಾಲ ಮಾಡಿದ್ವಿ. ಸಸಿ ಮಾಡಿ 40 ದಿನ ಆಯಿತು. ಈಗ ಮಳೆನೂ ಇಲ್ಲ, ನೀರೂ ಇಲ್ಲ. ಈಗ ನಾಟಿ ಮಾಡಿದ್ರೂ ಕೂಡ ಇಳುವರಿ ಬರ್ತಿಲ್ಲ. ಸಸಿನೇ ಹಾಳಾಗ್ತಾ ಇದೆ. ಹಿಂದೆ ಟಿಬಿ ಡ್ಯಾಂ ದುರಸ್ತಿಯಿಂದ ನೀರಿಲ್ಲದೆ ಬೆಳೆ ಇಲ್ಲ, ಈಗ ಮಳೆ ಇಲ್ಲದೆ ಬೆಳೆ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ಈಗಿನ ಸನ್ನಿವೇಶ ನೀರಿಲ್ಲ. ಇನ್ನು ಒಂದು ಕೆಲವೇ ದಿನ, ಒಂದು 10 ದಿನ ಒಳಗೆ ಬಂದ್ರೆ ನಮ್ಮ ಇದೆಲ್ಲ ಇದಾಗುತ್ತೆ. ಇಲ್ಲಾಂದ್ರೆ ರೈತರು ಭಾರಿ ನಷ್ಟ ಆಗ್ತಾರೆ. ಪ್ರತಿ ವರ್ಷ ಎಷ್ಟು ಎಕರೆ ಮೆಣಸಿನಕಾಯಿ ಬೆಳಿತಾ ಇದ್ರಿ? ಹೋದ ವರ್ಷ ಅಂದ್ರೆ ಈ ಟೈಮಿಗೆ ಬೆಳೆದಿದ್ರ? ಈ ಟೈಮಿಗೆಲ್ಲ ನಾಟಿ ಮಾಡಿದ್ವಿ ಒಲೆ ನಾವು. ಈ ವರ್ಷ ಆಗ್ತಾ ಇಲ್ಲ. ಏನ್ ಕೇಳ್ತೀರಾ ಸರ್ಕಾರಕ್ಕೆ? ಏನ್ ಕೇಳ್ತೀರಾ ಸರ್ಕಾರಕ್ಕೆ? ನಮ್ದು ಏನೈತೆ ಪರಿಹಾರ ಕೊಡಬೇಕು ಅಂತ ಕೇಳ್ತೀವಿ. ಕೇವಲ ಮೆಣಸಿನಕಾಯಿ ಬೆಳೆ ಮಾತ್ರವಲ್ಲದೆ ಹತ್ತಿ, ತೊಗರಿ, ಮೆಕ್ಕೆಜೋಳ ಬೆಳೆ ಕೂಡ ನೀರಿಲ್ಲದೆ ಒಣಗುತ್ತಾ ಇದೆ. ಇದೀಗ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕಾಲುವೆಗೆ ನೀರು ಬಿಡಲಾಗ್ತಾ ಇದೆ. ಆದರೂ ಆ ನೀರು ಕುಡಿಯುವ ನೀರಿಗೆ ಮಾತ್ರ. ಬೆಳೆಗಳಿಗೆ ತಕ್ಷಣ ನೀರು ಬಿಟ್ಟರೆ ಮಾತ್ರ ಒಂದಷ್ಟು ಬೆಳೆ ಉಳಿಯುತ್ತೆ. ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು. ಇಲ್ಲ ನಮಗೆ ಪರಿಹಾರ ಕೊಡಬೇಕು. ಇಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಂತಿದ್ದಾರೆ ಇಲ್ಲಿನ ರೈತರು. ಸಾಲ ಮಾಡ್ಕೊಂಡಿದ್ದಾರೆ. ಆದ್ರೆ ಸರ್ಕಾರ ಘೋಷಣೆ ಮಾಡಬೇಕು ಎಕರೆಗೆ ಇಷ್ಟ ಅಂತ ಹೇಳಿ. ಆಮೇಲೆ ದನ ಕರಕ ಮೇವು ಕೊಡುವ ಸರ್ಕಾರದಿಂದ. ಇಲ್ಲ ಅಂತಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಗಳು ಬರ್ತಾವ. ಆದರೆ ಇದ್ರ ಬಗ್ಗೆ ಕೇಂದ್ರ, ರಾಜ್ಯ ಸರ್ಕಾರಗಳು ಗಮನ ಹರಿಸಿ ನ್ಯಾಯ ಕೊಡಿಸಬೇಕು. ಒಟ್ಟಾರೆಯಾಗಿ ಗಣಿನಾಡು ಬಳ್ಳಾರಿ ರೈತರು ಸತತ 2 ಬೆಳೆಯಿಂದ ವಂಚಿತರಾಗಿದ್ದಾರೆ. ಈಗ ಬರಗಾಲದ ಹೊಡೆತಕ್ಕೆ ಮತ್ತಷ್ಟು ಕುಗ್ಗಿದ್ದಾರೆ. ಸರ್ಕಾರ ರೈತರ ನೆರವಿಗೆ ಬಂದು ಕೂಡಲೇ ಬೆಳೆಗಳಿಗೆ ಟಿಬಿ ಡ್ಯಾಂ ನೀರು ಹರಿಸಿ ಜೊತೆಗೆ ಒಂದಷ್ಟು ಪರಿಹಾರವನ್ನು ಕೂಡ ನೀಡಿದರೆ ಮಾತ್ರ ರೈತರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ.